प्रेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ಓಂ. ಶ್ರೀಮದ್ಭಾಗವತದ ಅಷ್ಟಮ ಗುರುಗಳೇ ವಾಲ್ಯೂಮ್ ಒಂಚೂರು ಇಲ್ಲ ಗುರುಗಳೇ, ಕೇಳಿಸ್ತಾನೆ ಇಲ್ಲ ಇನ್ನು. ಅಷ್ಟಮ ಸ್ಕಂಧದ ವಾಲ್ಯೂಮ್ ನಾನು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಅಲ್ಲ, ಅವರು ಲೆಫ್ಟ್ ಆಗಿ ತಿರ್ಗಾ ಜಾಯಿನ್ ಮಾಡಕ್ ಹೇಳಿ. ಯಾಕಂದ್ರೆ ವಾಲ್ಯೂಮ್ ನಾನು ಇಲ್ಲಿ ಏನ್ ಮಾಡ್ಲಿಕ್ಕೂ ಬರೋದಿಲ್ಲ. ನಮಗೆಲ್ಲ ಸ್ಪಷ್ಟವಾಗಿ ಹೇಳ್ತೇವೆ ಗುರುಗಳೇ, ಅವ್ರದ್ದು ಪ್ರಾಬ್ಲಮ್ ಆಗ್ಬಿಟ್ರೆ ಬಂದು ಆಫ್ ಮಾಡಿಬಿಟ್ಟು ಆನ್ ಮಾಡು ಅಂತ ಹೇಳ್ತೀವಿ, ತಿರ್ಸಿ ಜಾಯಿನ್ ಮಾಡು ಅಂತ ಹೇಳ್ತೀವಿ ಅಷ್ಟೇ. ರೀಬೂಟ್ ಮಾಡು ಅಂತ ಹೇಳ್ರಿ, ಇಲ್ಲ ಅಂದ್ರೆ. ಅಷ್ಟಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ 33 34ನೇ ಶ್ಲೋಕ. 34. ಓಂನಃ ಬ್ರಹ್ಮಾದಯ ಕಿಮುತ ಸಂಸ್ತವನೆ ವಯಂ ತು ತತ್ಸರ್ಗ ಸರ್ಗ ವಿಷಯ ಅಪಿ ಭಕ್ತಿ ಮಾತ್ರಂ. ಎಲ್ಲ ದೇವತೆಗಳು ಶಿವನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ನಿನ್ನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಜನ. ಸನಕಾದಿಗಳು ಕೂಡ ಹೃದಯದಲ್ಲಿ ನಿನ್ನ ಪಾದ ಕಮಲಗಳ ದ್ವಂದ್ವಗಳನ್ನ ಇಟ್ಟುಕೊಂಡು ಚಿಂತನೆ ಮಾಡ್ತಾರೆ. ಸದಾ ತಪಸ್ಸು ಮಾಡ್ತಾ ಇರ್ತಕ್ಕಂಥವನು ನೀನು. ಹೀಗಿದ್ರೂ ಕೂಡ ಉಮಾದೇವಿ ಜೊತೆಯಲ್ಲಿರೋದ್ರಿಂದ ಕಾಮಾಸಕ್ತ ಅಂತ ತಿಳ್ಕೊಳ್ತಾರೆ. ಸ್ಮಶಾನದಲ್ಲಿರೋದ್ರಿಂದ ಭಯಂಕರ ಉಗ್ರ ಅಂತೆಲ್ಲ ಹೇಳ್ತಾರೆ. ಅವರೆಲ್ಲ ಸರಿಯಾಗಿ ನಿನ್ನನ್ನ ತಿಳ್ಕೊಳ್ಳದೇ ಇರ್ತಕ್ಕಂಥವ್ರು. ಆದ್ರಿಂದ ಎಲೆ ಶಿವನೇ, ನಿನ್ನನ್ನ ಸರಿಯಾಗಿ ತಿಳ್ಕೊಳ್ಳೋದು ಕಷ್ಟ. ಆದ್ರಿಂದಲೇನೆ ಈ ಜಗತ್ತೇನಿದೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಪ್ರಕೃತಿ, ಆ ಪ್ರಕೃತಿಗಿಂತಲೂ ಉತ್ತಮನಾದಂತಹ ಗುಣಪರಿಪೂರ್ಣನಾದಂತಹ ನಿನ್ನ ಸ್ವರೂಪವನ್ನ, ಅಂದ್ರೆ ಇದು ಭಗವಂತನಿಗೆ ಹೇಳ್ತಾ ಇರೋದು. ಮೂರ್ತಾಮೂರ್ತ ಪ್ರಪಂಚಕ್ಕಿಂತಲೂ ಸದಸತೋಹೋ ಪರತಃ ಅಂತಂದ್ರೆ ಸತ ಅಂತಂದ್ರೆ ಮೂರ್ತಾಮೂರ್ತ. ಅಂತಹ ಮೂರ್ತಾಮೂರ್ತ ಪ್ರಪಂಚಕ್ಕಿಂತಲೂ ಶ್ರೇಷ್ಠವಾದ ಪ್ರಕೃತಿ ಏನಿದೆ, ಆ ಪ್ರಕೃತಿಗಿಂತಲೂ ಉತ್ತಮನಾದಂತಹ ಭೂಮ್ನಃ ಅಂದ್ರೆ ಪರಿಪೂರ್ಣ ಗುಣಪರಿಪೂರ್ಣನಾದಂತಹ ನಿನ್ನ ಸ್ವರೂಪವನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಬ್ರಹ್ಮಾದಿ ದೇವತೆಗಳು ಕೂಡ ಸಾಧ್ಯ ಅವರಿಗೂ ಆಗ್ತಾ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೇನೆ ನಿನ್ನನ್ನ ಪೂರ್ತಿಯಾಗಿ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಮ್ಮಂಥವರು ಬೇರೆಯವರು ನಿನ್ನನ್ನ ಸ್ತೋತ್ರ ಮಾಡಲಿಕ್ಕೆ ಶಕ್ತರಲ್ಲ ಅನ್ನೋದನ್ನ ಬೇರೆ ಹೇಳಬೇಕೇನು ಅಂತ. ಕಿಮುತ ಕೈಮುತ್ಯ ನ್ಯಾಯ. ಬ್ರಹ್ಮಾದಯ ಕಿಮುತ ಸಂಸ್ತವನೆ ವಯಂತು. ಬ್ರಹ್ಮಾದಿ ದೇವತೆಗಳೇ ನಿನ್ನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಹಿಮೆಗಳನ್ನು ಪೂರ್ಣವಾಗಿ ಸ್ತೋತ್ರ ಮಾಡಲಿಕ್ಕೆ ಅವ್ರ ಕೈಯಿಂದಲೇ ಸಾಧ್ಯ ಇಲ್ಲ ಅಂದ ಮೇಲೆ ವಯಂತು ನಾವು ಬೇರೆಯವರು ಹೇಗೆ ಸಾಧ್ಯ? ನಾವ ಬ್ರಹ್ಮಾದಿಗಳಿಂದ ಹುಟ್ಟಿದ ಸ್ವಯಂಭುವ ಮನು ಮೊದಲಾದವುಗಳ ಅವರ ಸೃಷ್ಟಿಯಲ್ಲಿ ಸೇರಿರ್ತಕ್ಕಂಥವ್ರು. ಪ್ರಜೆಗಳು, ಸಾಧಾರಣ ಪ್ರಜೆಗಳು ಹೇಳುವಂಥದ್ದು ಸ್ವಯಂಭುವ ಮನು ನಿಂದ ಮುಂದೆ ಬಂದವರು ಪ್ರಜೆಗಳು, ಮಾನವರು ಅಂತ.
ಬ್ರಹ್ಮಾದಿಗಳಿಂದಲೇ ಸಾಧ್ಯ ಇಲ್ಲ. ಇನ್ನು ನಾವು ಆ ಬ್ರಹ್ಮಾದಿಗಳಿಂದ ಹುಟ್ಟಿದ ಸ್ವಯಂಭುವ ಮನುವಿನ ವಂಶದಲ್ಲಿ ಬಂದವರು, ಅವನ ಸೃಷ್ಟಿಯಲ್ಲಿ ಸೇರಿರ್ತಕ್ಕಂಥವ್ರು. ಆದ್ರಿಂದ ನಾವು ನಿನ್ನನ್ನ ಸ್ತೋತ್ರ ಮಾಡಿಲ್ಲ. ನಾವು ಕೇವಲ ಭಕ್ತಿಯನ್ನ ಮಾತ್ರ ತೋರಿಸ್ಕೊಂಡಿದ್ದೇವೆ. ಭಕ್ತಿ ಮಾತ್ರಂ ವಯಂತು. ಛಲಾರಿಯವರು ಶಕ್ತಿ ಮಾತ್ರಂ ಅನ್ನೋ ಪಾಠ ತಗೊಂಡಿದ್ದಾರೆ. ಭಕ್ತಿ ಮಾತ್ರಂ, ನಾವು ಭಕ್ತಿಯನ್ನ ಮಾತ್ರ ನೆನಲಿ ಮಾಡಿದ್ದೇವೆ ಅಂತ ಇಟ್ಟುಕೊಳ್ಬೇಕು. ಶಕ್ತಿ ಮಾತ್ರಂ ಅಂತ ಪಾಠ ಇದ್ರೆ ಆ ಪಾಠನೂ ಇದೆ ಅಂತ ಹೇಳ್ತಾರೆ. ಇದ್ರೆ ಏತತ್ ಸ್ತವನಮಾತ್ಮ ಶಕ್ತಿ ಪರಿಮಿತ ಮಾತ್ರಂ ಅಂತ, ಇಷ್ಟು ಮಾತ್ರ ಸ್ತೋತ್ರ ಮಾಡಲಿಕ್ಕೆ ಶಕ್ತಿ ನಮಗೆ ಅಂತ, ಒಂದು ಪರಿಮಿತವಾದ ಶಕ್ತಿ ಅಷ್ಟೇ ನಮ್ದು ಅಂತ ಇಟ್ಕೊಳ್ಬೇಕು. ನಿನ್ನನ್ನು ಪೂರ್ತಿಯಾಗಿ ಸ್ತೋತ್ರ ಮಾಡೋ ಶಕ್ತಿ ಅವರಿಗೇ ಇಲ್ಲ, ಇನ್ನು ನಮಗೆಲ್ಲಿಂದ ಬರಬೇಕು? ತತ್ಸರ್ಗ ಸರ್ಗ ವಿಷಯಾ ವಯಂ. ತತ್ಸರ್ಗ ಸರ್ಗ ಅಂದ್ರೆ ತತ್ಸರ್ಗ, ಆ ಬ್ರಹ್ಮಾದಿಗಳಿಂದ ಹುಟ್ಟಿದವರು, ಸ್ವಯಂಭೂಮನು ಮೊದಲಾದವುಗಳು. ತತ್ಸರ್ಗ ವಿಷಯ ನಾವೆಲ್ಲ ಅವನ ಸೃಷ್ಟಿಯಲ್ಲಿ ಸೇರಿರ್ತಕ್ಕಂಥವ್ರು. ಆದ್ದರಿಂದ ವಯಂ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಶಕ್ತರಲ್ಲ ಅಂತನ್ನೋದನ್ನ ಕಿಮುತ ಪ್ರತ್ಯೇಕ ಹೇಳಬೇಕೇನು? ತತ್ತಸ್ಯತೆ ಸದಸತೋ ಪರತಃ ಪರಸ್ಯ ನಾಂಜಸ್ವರೂಪಗಮನೆ ಪ್ರಭವಂತಿ ಭೂಮ್ನಃ ಬ್ರಹ್ಮಾದಯ ಕಿಮುತ ಸಂಸ್ತವನೆ ವಯಂ ತು ತತ್ಸರ್ಗ ಸರ್ಗ ವಿಷಯಾ ಅಪಿ ಭಕ್ತಿ ಮಾತ್ರಂ ಏತತ್ ಪರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ ಮೃಡನಾಯ ಹಿ ಲೋಕಸ್ಯ ವ್ಯಕ್ತಿಸ್ತೆ ವ್ಯಕ್ತಕರ್ಮಣಃ. ಮಹೇಶ್ವರ, ನಿನ್ನ ಹೃದಯದ ಒಳಗೆ ಶಿವ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವಂತಹ ಆ ನಾರಾಯಣನನ್ನ ಸರ್ವೋತ್ತಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಶಿವರೂಪಿ ಶಿವೇ ಸ್ಥಿತಃ, ಶಿವರೂಪನಾಗಿ ನಿನ್ನೊಳಗೆ ಇದ್ದು ಸರ್ವೋತ್ತಮನಾಗಿ ಸರ್ವೇಶ್ವರನಾಗಿದ್ದಾನೆ ಆ ನಾರಾಯಣ ಅಂತ ತಿಳ್ಕೊಂಡಿದ್ದೇವೆ. ಅವನಿಗಿಂತಲೂ ಉತ್ತಮನಾದಂಥವನು ಮತ್ತೊಬ್ಬ ಇಲ್ಲ ಅಂತ ನಾವು ಅಂದುಕೊಂಡಿದ್ದೇವೆ. ಅವನಿಗಿಂತ ಉತ್ತಮನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏತತ್ ಪರಂ ನ ಪ್ರಪಶ್ಯಾಮಃ. ಆ ನಿನ್ನ ಅಂತರ್ಯಾಮಿಯಾದ ನಾರಾಯಣ ಏನಿದ್ದಾನೆ ಅವನಿಗಿಂತ ಉತ್ತಮನಾದವನು ಇನ್ನೊಬ್ಬ ಇಲ್ಲ. ಇದು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಪುರುಷಾನ್ನ ಪರಂ ಕಿಂಚಿತ್ ಅಂತ, ನನಗಿಂತ ಉತ್ತಮ ಮತ್ತೊಬ್ಬ ಇಲ್ಲ ಅಂತ ಭಗವಂತ ಹೇಳಿದ ಮಾತು. ಅದನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಏತತ್ ಪರಂ ನ ಪ್ರಪಶ್ಯಾಮಃ, ಅವನಿಗಿಂತ ಮತ್ತೊಬ್ಬ ಉತ್ತಮ ಇನ್ನೊಬ್ಬ ಇಲ್ಲ ಅಂತ. ಇದು ರುದ್ರಾಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಅಂತನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವನು ಪ್ರಕೃತಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು. ಅವನೇ ನಿನ್ನ ಅಂತರ್ಯಾಮಿ, ಅವನಿಗಿಂತ ಉತ್ತಮ ಮತ್ತೊಬ್ಬ ಇಲ್ಲ. ಸೋಧ್ವನ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ವೇದ ಹೇಳ್ತಾ ಇದೆ. ಅವನಿಗಿಂತ ಉತ್ತಮ ಮತ್ತೊಬ್ಬ ಇಲ್ಲ, ಆ ವಿಷ್ಣುವೇ ಸರ್ವೋತ್ತಮ ಅಂತ. ಅವನಿಗಿಂತ ಉತ್ತಮ ಮತ್ತೊಬ್ಬ ಇಲ್ಲಾದ್ರಿಂದ ಅವನು ಲೋಕದಲ್ಲಿ ವ್ಯಕ್ತನಾಗೋದು ಈ ಲೋಕಕ್ಕೆ ಸುಖವನ್ನ ಉಂಟು ಮಾಡಲಿಕ್ಕೋಸ್ಕರ. ಅವ್ಯಕ್ತ ಕರ್ಮ ಅವನು ತನ್ನ ಕರ್ಮಗಳನ್ನ ತೋರಿಸಿಕೊಳ್ಳೋದಿಲ್ಲ. ಅವ್ಯಕ್ತ
ವ್ಯಕ್ತನಾಗಿರ್ತಕ್ಕಂಥವನು. ಆದರೆ ಆವಾಗವಾಗ ವ್ಯಕ್ತಿ ಅಂದರೆ ಲೋಕದಲ್ಲಿ ವ್ಯಕ್ತನಾಗೋದು ಈ ಜಗತ್ತಿನ ಸುಖಕ್ಕೋಸ್ಕರ. ಲೋಕಸ್ಯ ಈ ಜನರಿಗೆ ಸುಖವನ್ನು ಉಂಟು ಮಾಡಲಿಕ್ಕೋಸ್ಕರ ಆವಾಗವಾಗ ವ್ಯಕ್ತನಾಗ್ತಿದಿ. ಆದರೂ ನಿನ್ನ ಕಾರ್ಯಗಳನ್ನು ಸರಿಯಾಗಿ ತಿಳ್ಕೊಳ್ಳೋದು ಕಷ್ಟ. ಅವ್ಯಕ್ತ ಕರ್ಮ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿನ್ನ ಕರ್ಮಗಳನ್ನು. ಲೋಕಸ್ಯ ಮೃಡನಾಯ ವ್ಯಕ್ತಿ. ಈ ಲೋಕದ ಮೃಡನ ಅಂತಂದ್ರೆ ಸುಖ ಅಂತ ಅರ್ಥ. ಈ ಲೋಕದ ಸುಖಕ್ಕೋಸ್ಕರ ಆವಾಗವಾಗ ವ್ಯಕ್ತಿ ಪ್ರಾದುರ್ಭಾವ ಮಾಡ್ತಿದ್ದೆ. ಅದು ಮತ್ತೊಬ್ಬರ ಸುಖಕ್ಕೋಸ್ಕರ. ಬೇರೆ ಪ್ರಯೋಜನವನ್ನು ನಾವು ನೋಡೋದಿಲ್ಲ. ಸ್ವಪ್ರಯೋಜನ ಇಲ್ಲ. ಪರಪ್ರಯೋಜನಕ್ಕೋಸ್ಕರ ನಿನ್ನ ವ್ಯಕ್ತಿ ಆವಾಗವಾಗ ಆಗ್ತದೆ. ಅಂತಹ ಅವ್ಯಕ್ತ ಸ್ವರೂಪನಾಗಿರ್ತಕ್ಕಂಥವನು ನೀನು ಅಂತ ಹೀಗೆ ಶಿವಾಂತರ್ಯಾಮಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಇಟ್ಟುಕೊಳ್ಬೇಕು. ಇಲ್ಲೆಲ್ಲ ಕಡೆಯಲ್ಲಿ ಇದುವರೆಗೆ ಹೇಳಿದ ಶಿವಸ್ತೋತ್ರ ಏನಿದೆ, ಇಲ್ಲಿ ಶಿವನಲ್ಲೂ ಇಲ್ಲದೇ ಇರತಕ್ಕಂತಹ ಅನೇಕ ಗುಣಗಳನ್ನು ಸ್ತೋತ್ರ ಮಾಡಿದ್ದಾರೆ. ಮೊದಲಿಂದ ತುಂಬ ಕಡೆಗೆ ಸ್ತೋತ್ರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಇಲ್ಲಿ ಆ ಶಿವನಿಗಿಂತಲೂ ಉತ್ತಮನ ಸ್ತೋತ್ರ ಅನ್ನೋದು ಸ್ಪಷ್ಟವಾಗ್ತದೆ. ಅವನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣಗಳನ್ನೆಲ್ಲ ಸ್ತೋತ್ರ ಮಾಡಿದ್ದಾರೆ. ಬಂಧ ಮೋಕ್ಷಪ್ರದ ಅಂತೆಲ್ಲ ಸ್ತೋತ್ರ ಮಾಡಿದ್ದಾರೆ. ಅಪವರ್ಗ ಹೇತೋಹೋ ತಪೋಜುಷಾಣಂ ಅಂತ ಮೋಕ್ಷಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ರುದ್ರನನ್ನ ಸ್ತೋತ್ರ ಮಾಡಿದ್ದಾರೆ. ಇದಕ್ಕೆರಡಕ್ಕೂ ಸ್ಪಷ್ಟವಾಗಿ ವಿರೋಧ ಕಾಣಿಸ್ತದೆ ನಮಗೆ. ಅಪವರ್ಗ ಹೇತೋಹೋ ತಪೋಜುಷಾಣಂ ಅಂತ ಅನ್ನೋದ್ರಿಂದ ಮೋಕ್ಷಕ್ಕೋಸ್ಕರ ತಪಸ್ಸು ಮಾಡ್ತಾ ಇರೋನು ಶಿವ. ಅವನತ್ರ ಈ ಪ್ರಜೆಗಳೆಲ್ಲ ಬಂದಿದ್ದಾರೆ. ಅವನು ಬಂಧ ಮೋಕ್ಷಪ್ರದ ಅಂತ ಸ್ತೋತ್ರ ಮಾಡಿದ್ರೆ ಬಂಧ ಮೋಕ್ಷಪ್ರದ ಅವನಲ್ಲ. ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಃ ಪ್ರೀತೆ ಹರೋ ಭಗವತಿ ಪ್ರಿಯೇಹಂ ಸಚರಾಚರಃ ಅಂತ ಮುಂದೆ ಹೇಳ್ತಾರೆ. ಇಲ್ಲೇ ಬರ್ತದೆ. ನಲವತ್ತನೇ ಶ್ಲೋಕದಲ್ಲಿ ಆ ಮಾತು ಬರ್ತದೆ. ಅಂದರೆ ಎಲೆ ಪ್ರಿಯೆ ಪಾರ್ವತಿ ದೇವಿಗೆ ಹೇಳ್ತಾನೆ, ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಕರುಣೆಯನ್ನು ತೋರಿಸಿದರೆ ಸರ್ವಸ್ವಾಮಿಯಾದ ಭಗವಂತ ಪ್ರೀತನಾಗ್ತಾನೆ. ಆ ಭಗವಂತ ಹರಿ ಪ್ರೀತನಾದರೆ ನಾನು ಮತ್ತೆ ಈ ಚರಾಚರ ಪ್ರಪಂಚ ಎಲ್ಲವೂ ಪ್ರೀತರಾಗ್ತೇವೆ ಅಂತ ಇದು ರುದ್ರದೇವರು ಹೇಳುವ ಮಾತು ಪಾರ್ವತಿ ದೇವಿಗೆ. ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ ಅಂತ ಇದು ಕೂಡ ಭಗವಂತನ ಆಜ್ಞೆಯಂತೆ ನಾನು ಸೃಷ್ಟಿ ಮಾಡ್ತೇನೆ, ಶಿವನು ಅವನ ವಶನಾಗಿಯೇ ಲಯ ಕಾರ್ಯ ಮಾಡ್ತಾನೆ ಅಂತ ಇದು ಮುಂದೆ ನವಮ ಸ್ಕಂಧದಲ್ಲಿ ಬ್ರಹ್ಮದೇವರು ಹೇಳುವ ಮಾತು. ಭಗವಂತನ ಆಜ್ಞೆಯಂತೆಯೇ ನಾನು ಸೃಷ್ಟಿ ಮಾಡ್ತೇನೆ ಅಂತಾರೆ. ರುದ್ರನು ಕೂಡ ಅವನ ಆಜ್ಞೆಯಂತೆಯೇ ಅವನ ವಶನಾಗಿಯೇ ಲಯ ಮಾಡ್ತಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇದು ಕೂಡ ಕೂಡೋದಿಲ್ಲ. ಇದೆಲ್ಲ ಪರಸ್ಪರ ವಿರುದ್ಧವಾದ ಮಾತುಗಳು ಕಾಣಿಸ್ಕೊಳ್ತದೆ. ಇದನ್ನು ಹೇಗೆ ಕೂಡಿಸೋದು ಅಂತ ಪ್ರಶ್ನೆ ಬರ್ತದೆ. ಬೇರೆಯವರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿರ್ಗುಣ ಮತ್ತು ಸಗುಣ ಅಂತ ಅವರಲ್ಲಿ ಇಬ್ಬರು ಜೀವಿಗಳು.
ಅವನು ಶಿವ ನಿರ್ಗುಣನೂ ಹೌದು ಸಗುಣನೂ ಹೌದು. ಅಂತಹ ಶಿವನನ್ನ ಭಗವಂತನ ಹರಿಯ ಮಾಹಾತ್ಮ್ಯಗಳಿಂದ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ಹರಿ ಮತ್ತು ಹರರಲ್ಲಿ ಭೇದ ಇಲ್ಲ, ಆದ್ರಿಂದ ಅವರು ಹಾಗೆ ಸ್ತೋತ್ರ ಮಾಡ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದು ಇಟ್ಟುಕೊಳ್ಬೇಕು. ಆದ್ರಿಂದ ಹರಿಯ ಮಹಾತ್ಮ್ಯಗಳನ್ನು ರುದ್ರನಲ್ಲಿ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಭೇದ ಪರವಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನನೂ ಹಾಗೆ ಇದೆ. ವಿಷ್ಣುವಿನಿಗಿಂತ ಅಭಿನ್ನ ಅಂತಲೇ ಇಟ್ಟುಕೊಂಡು ರುದ್ರದೇವರನ್ನ, ವಿಷ್ಣುವಿನ ಮಹಿಮೆಗಳನ್ನು ರುದ್ರನಲ್ಲಿ ಹೇಳಿದ್ದಾರೆ. ಸೃಷ್ಟಿಕರ್ತ ವಿಷ್ಣುವೇ, ಅವನನ್ನ ನೀವು ಶರಣಾಗತರಾಗ್ರಿ ಅಂತ ಶಿವ ಹೇಳಿದರೆ ಅದಕ್ಕೆ ದೇವತೆಗಳು ಹೇಳ್ತಾರೆ, ನೀನು ಒಬ್ಬನೇ ಅಂದರೆ ಭಗವಂತ ಅನೇಕ ಇಲ್ಲ, ನೀನು ವಿಷ್ಣು ಒಬ್ಬನೇ, ನಿನ್ನಲ್ಲೇ ಮಾಯಾಗುಣ ಸ್ಪರ್ಶ ಇದೆ, ಅವನಲ್ಲಿ ಇಲ್ಲ, ಇಷ್ಟೇ ವ್ಯತ್ಯಾಸ ಅಂತ ಹೀಗೆ ದೇವತೆಗಳು ರುದ್ರದೇವರನ್ನ ನಿರ್ಗುಣ ಅಂತ ಸ್ತೋತ್ರ ಮಾಡ್ತಾರೆ. ಪುರುಷ ಅಂತಾರೆ, ಬ್ರಹ್ಮ ಅಂತಾರೆ, ವಿಷ್ಣು, ಹೀಗೆ ಸರ್ವಶಬ್ದವಾಚ್ಯ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅವರ ವ್ಯಾಖ್ಯಾನ ಪ್ರಕಾರನೇ ವಿಚಾರ ಮಾಡಿದರೆ ಹಿಂದೆ ಇಲ್ಲೇ ಹಾಲಾಹಲ ವಿಷದಿಂದ ಜನ ಸಂಕಟ ಪಡುವಾಗ ತನ್ನ ಭಕ್ತೋತ್ತಮನಾದ ಶಿವನಿಗೆ ಕೀರ್ತಿ ಬರಲಿ ಅಂತ ಭಗವಂತ ಸುಮ್ಮನೆ ಇದ್ದ ಅಂತ ಮಾವಾತಿದೆ. ರುದ್ರದೇವರಿಗೆ ಕೀರ್ತಿ ಬರಲಿ ಅನ್ನೋದಕ್ಕೋಸ್ಕರ ಭಗವಂತ ಸುಮ್ಮನೆ ಇದ್ದ ಅಂತಂದಾಗ ಇಲ್ಲಿ ಭಗವಂತ ಬೇರೆ ರುದ್ರ ಬೇರೆ ಆಗಲೇಬೇಕು. ಇದೆಲ್ಲ ಪರಸ್ಪರ ವಿರುದ್ಧ. ಮತ್ತವರು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತೆಲ್ಲ ವಿಭಾಗ ಮಾಡಿ ಏನು ಹೇಳ್ತಾರೆ, ಅದಕ್ಕೇನು ಪ್ರಮಾಣ ಇಲ್ಲ. ಆ ರೀತಿ ಎರಡೆರಡಿಲ್ಲ, ಅದೆಲ್ಲ ಅಪ್ರಾಮಾಣಿಕ. ಹಾಗಾಗಿ ಇದನ್ನು ಹೇಗೆ ಕೂಡಿಸ್ಕೊಳ್ಬೇಕು ಅಂತಂದ್ರೆ, ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಬೇಕು. ಶಿವನಲ್ಲಿ ಇಲ್ಲದೇ ಇರತಕ್ಕಂತಹ ಕೆಲವು ಗುಣಗಳನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇರೋದೆಲ್ಲ ತದ ಅಂತರ್ಯಾಮಿಯಾದ ಭಗವಂತನನ್ನ ಇಟ್ಟುಕೊಂಡು ಅಂತ. ಇದನ್ನು ಕೂಡ ಮಧ್ವಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ತತ್ರ ತತ್ರ ಸ್ತುತಿಪದೈಹಿ ಹರಿರೇವತು ತದ್ಗತಃ ಸ್ತೂಯತೇತೋ ಯುಕ್ತಮೇವ ಗುಣಾಧಿಕ್ಯವಚೋಪಿತು ಇತಿ ಚ ಅಂತ. ಅಲ್ಲಲ್ಲಲ್ಲಿ ಶಿವ ಮೊದಲಾದವರಲ್ಲಿ ಅಸಂಭಾವಿತವಾದಂತಹ ಸ್ತುತಿ ಶಬ್ದಗಳಿಂದ ಅವರ ಒಳಗಿರುವ ಭಗವಂತನನ್ನೇ ಸ್ತುತಿ ಮಾಡೋದು ಆ ರೀತಿ ಕಂಡಿದೆ ಅಂತ. ತತ್ರ ತತ್ರ ಸ್ತುತಿಪದೈಹಿ ಹರಿರೇವತು ತದ್ಗತಃ ಹರಿರೇವತು, ಅವರ ಒಳಗೆ ಇರುವ ಹರಿಯನ್ನೇ ಸ್ತೋತ್ರ ಮಾಡೋದು ಅಂತ ಇಟ್ಟುಕೊಳ್ಬೇಕು. ಹೀಗೆ ಶಿವ ಮೊದಲಾದವರಲ್ಲಿ ಅಸಂಭಾವಿತವಾದ ಅತಿಯಾದ ಪ್ರಶಂಸೆಯೂ ಕೂಡ ಕೂಡುತ್ತದೆ. ಅವರಲ್ಲಿ ಅಸಂಭಾವಿತವಾದ ಗುಣಗಳನ್ನ ಹೇಳೋದು, ಅವರನ್ನ ಪ್ರಶಂಸೆ ಮಾಡೋದು, ಹೊಗಳೋದು, ಇದೆಲ್ಲ ಕೂಡುತ್ತದೆ. ಯಾಕೆ? ಅವರೊಳಗಿರುವ ಅಂತರ್ಯಾಮಿಯಾದ ಭಗವಂತನ ವಿವಕ್ಷೆಯಿಂದ ಅಂತ. ಹೀಗೆ ಬ್ರಹ್ಮತರ್ಕದ ವಾಕ್ಯವನ್ನು ಉದಾಹರಿಸಿ ಅಂತರ್ಯಾಮಿ ವಿವಕ್ಷೆ ಇಟ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಏತತ್ ಪರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ ಮೃಡನಾಯ ಹಿ ಲೋಕಸ್ಯ ವ್ಯಕ್ತಿಸ್ಥೆ ವ್ಯಕ್ತಕರ್ಮಣಃ. ಇದಿಷ್ಟು ಪ್ರಜೆಗಳು ರುದ್ರದೇವರನ್ನ ಸ್ತೋತ್ರ ಮಾಡ್ತಾರೆ ಅಂತ. ಶ್ರೀ ಶುಕೌವಾಚ ತದ್ವೀಕ್ಷ್ಯ ವ್ಯಸನಂ ತಾಸಾಂ ಕೃಪಯಾ ಭೃಷಪೀಡಿತಃ ಸರ್ವಭೂತ ಸುಹೃದ್ದೇವ ಇದಮಾಹ ಸತೀಂ ಪ್ರಿಯಾಂ. ಈ ರೀತಿ ದೇವತೆಗಳ ಕಷ್ಟವನ್ನ ನೋಡಿ ಕರುಣೆಯಿಂದ ರುದ್ರದೇವರು ಎಲ್ಲಾ ಜೀವಿಗಳ ಕಷ್ಟಗಳನ್ನ ಅವರು ನೊಂದು ಆಡಿದ ಮಾತುಗಳು, ಅದನ್ನೆಲ್ಲ ನೋಡಿ ಅವರ ಮೇಲಿನ ಕೃಪೆಯಿಂದ ಆ ಎಲ್ಲ ಜೀವಿಗಳನ್ನ
ಅವರಿಗೆಲ್ಲ ಹಿತ ಮಾಡಬೇಕು ಅಂತ ಅಪೇಕ್ಷೆವುಳ್ಳಂತಹ ರುದ್ರದೇವರು ತನ್ನ ಪ್ರಿಯತಮೆಯಾಗಿರ್ತಕ್ಕಂತಹ ಪಾರ್ವತೀ ದೇವಿಗೆ ಈ ಮುಂದೆ ಹೇಳುವ ಮಾತನ್ನ ಹೇಳಿದ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ತದ್ವೀಕ್ಷ ವ್ಯಸನಂ ತಾಸಾಂ ಕೃಪಯಾ ಭೃಶಪೀಡಿತಃ ಸರ್ವಭೂತ ಸುಹೃದ್ದೇವ ಇದಮಾಹ ಸತೀಂ ಪ್ರಿಯಾಂ. ಶಿವ ಉವಾಚ ಅಹೋ ಬತ ಭವಾನ್ಯೇತತ್ ಪ್ರಜಾನಾಂ ಪಶ್ಯ ವೈಶಸಂ ಕ್ಷೀರೋದಮಥನೋದ್ಭೂತಾತ್ ಕಾಲಕೂಟಾದುಪಸ್ಥಿತಂ. ಶಿವ ಪಾರ್ವತಿಗೆ ಹೇಳುವಂತಹ ಮಾತು, ಭವಾನಿ, ಎಲೆ ಭವಾನಿಯೇ, ನೋಡು ಜೀವಿಗಳ ಕಷ್ಟವನ್ನು ನೋಡು. ಅಹೋ ಬತ, ಬಹಳ ಕಷ್ಟ. ಏತತ್ ಪ್ರಜಾನಾಂ ವೈಶಸಂ ಪಶ್ಯ, ಪ್ರಜೆಗಳಿಗೆ ಬಂದಂತಹ ಈ ಕಷ್ಟವನ್ನು ನೋಡು. ಕ್ಷೀರ ಸಮುದ್ರವನ್ನ ಮಥನ ಮಾಡಿದ್ರಿಂದ ಅಲ್ಲಿ ಹುಟ್ಟಿರ್ತಕ್ಕಂತಹ ಯಾವ ಒಂದು ಕಾಲಕೂಟ ವಿಷ ಇದೆ, ಆ ಕಾಲಕೂಟ ವಿಷದಿಂದ ಬಂದಂತಹ ಪರಿಸ್ಥಿತಿ ಇದು. ನೋಡು ಹೇಗಿದೆ ಪಾಪ ಅಂತ ಪಾರ್ವತೀ ದೇವಿಗೆ ರುದ್ರ ಹೇಳ್ತಾ ಇದ್ದಾನೆ. ಅಹೋ ಬತ ಭವಾನ್ಯೇತತ್ ಪ್ರಜಾನಾಂ ಪಶ್ಯ ವೈಶಸಂ ಕ್ಷೀರೋದಮಥನೋದ್ಭೂತಾತ್ ಕಾಲಕೂಟಾದುಪಸ್ಥಿತಂ. ವೈಶಸಂ ಅಂದ್ರೆ ನಾಶ ಲಕ್ಷಣ ಅಂತರ್ಥ. ಎಂಥ ನಾಶದ ಲಕ್ಷಣ ಬಂದಿದೆ ನೋಡು ಅಂತ ಕೃಪೆಯಿಂದ ಪಾರ್ವತಿಗೆ ತೋರಿಸಿ ಹೇಳ್ತಾ ಇದ್ದಾರೆ. ಆಸಾಂ ಪ್ರಾಣ ಪರೀಪ್ಸೂನಾಂ ವಿಧೇಯಂ ಅಭಯಂ ಹಿಮೇ ಏತಾವಾನ್ ಹಿ ಪ್ರಭೋರರ್ಥೋ ಯದ್ ದೀನ ಪರಿಪಾಲನಂ. ಯಾರು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಬಂದು ಬೇಡ್ಕೊಳ್ತಾರೋ, ಕಾತರರಾಗಿರ್ತಾರೋ ಅಂಥವರಿಗೆ ನಾನು ಅಭಯವನ್ನು ಕೊಡಬೇಕು. ಕಷ್ಟದಲ್ಲಿ ಸಿಲುಕಿರತಕ್ಕಂಥವರನ್ನ ಕಾಪಾಡಬೇಕು. ಇಷ್ಟರಿಂದಲೇನೆ ಶಕ್ತಿವಂತರು ಅಂತ ಯಾರಿದ್ದಾರೋ ಅವರ ಶಕ್ತಿಗೆ ಒಂದು ಸಾಫಲ್ಯ ಬರ್ತದೆ. ಶಕ್ತಿ ಇರೋರು ಅಶಕ್ತರಿಗೆ ಕಷ್ಟ ಬಂದಾಗ ಸಹಾಯ ಮಾಡಬೇಕು. ಆವಾಗ ತಾನೇ ಅವರ ಶಕ್ತಿಗೆ ಒಂದು ಬೆಲೆ. ಪ್ರಾಣ ಪರೀಪ್ಸುಗಳಾಗಿ ಯಾರು ಬರ್ತಾರೋ ಅಂಥವರ ಪ್ರಾಣ ರಕ್ಷಣೆ ಮಾಡಿದರೆ ಶಕ್ತಿ ಇದ್ದದ್ದಕ್ಕೂ ಸಾರ್ಥಕ್ಯ, ಇಲ್ಲದೆ ಇದ್ರೆ ಇಲ್ಲ. ಅಭಯವನ್ನ ಕೊಡಬೇಕು ಅವರಿಗೆ. ಪ್ರಾಣ ಪರೀಪ್ಸೂನಾಂ ಅಭಯಂ ವಿಧೇಯಂ. ಪ್ರಾಣ ರಕ್ಷಣೆಗೋಸ್ಕರ ಅಂತ ಕಾತರರಾಗಿ ಬಂದವರಿಗೆ ಅಭಯವನ್ನ ಕೊಡಬೇಕು. ಯದ್ ದೀನ ಪರಿಪಾಲನಂ, ದೀನರನ್ನ ಪರಿಪಾಲನೆ ಮಾಡೋದೇನಿದೆ ಅದೇ ಯಥಾವಾನ್ ಹಿ ಪ್ರಭೋ ಅರ್ಥ. ಆ ಒಂದು ಪ್ರಭುತ್ವಕ್ಕೆ ಅರ್ಥ ಬರೋದೇ ಆವಾಗ. ಪ್ರಭುತ್ವ ಅಂದ್ರೆ ಸಾಮರ್ಥ್ಯ. ಯಾರಲ್ಲಿ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಒಂದು ಅರ್ಥ ಅಂದ್ರೆ ಪ್ರಯೋಜನ, ಸಾರ್ಥಕ್ಯ ಬರೋದು ಯಾವಾಗ? ದೀನ ಪರಿಪಾಲನೆ ಮಾಡಿದಾಗ. ದೀನರಾಗಿ ಬಂದವರನ್ನ ರಕ್ಷಣೆ ಮಾಡಿದರೆ ಅವರಲ್ಲಿ ಇದ್ದದ್ದಕ್ಕೂ ಆ ಸಾಮರ್ಥ್ಯಕ್ಕೆ ಒಂದು ಅರ್ಥ ಬರ್ತದೆ, ಸಾರ್ಥಕವಾಗ್ತದೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಆವಾಗ ಇರೋ ಸಂಪತ್ತಿಗೆ ಒಂದು ಸಾರ್ಥಕ್ಯ ಬರ್ತದೆ. ಆಸಾಂ ಪ್ರಾಣ ಪರೀಪ್ಸೂನಾಂ ವಿಧೇಯಂ ಅಭಯಂ ಹಿಮೇ ಏತಾವಾನ್ ಹಿ ಪ್ರಭೋರರ್ಥೋ ಯದ್ದೀನ ಪರಿಪಾಲನಂ. ಪ್ರಾಣೈ ಸ್ವೈ ಪ್ರಾಣಿನ ಪಾಂತಿ ಸಾಧವಕ್ಷಣಭಂಗುರೈಃ ಬದ್ಧವೈರೇಷು ಭೂತೇಷು ಮೋಹಿತೇಷ್ವಾತ್ಮಮಾಯಯಾ. ಭಗವಂತನ ಮೋಹಕ ಶಕ್ತಿಯಿಂದ ಮೋಹಿತರಾಗಿ ಜೀವಿಗಳು ಪರಸ್ಪರವಾಗಿ ಜಗಳ ಮಾಡ್ಕೊಳ್ತಾರೆ. ಒಬ್ರಿಗೂ ಕಂಡ್ರೆ ಒಬ್ರಿಗಾಗೋದಿಲ್ಲ, ವೈರ ಭಾವವನ್ನ ಪಡಿತಾರೆ. ಅದು ಭಗವಂತನ ಮೋಹಕ ಶಕ್ತಿಯಿಂದ ಮೋಹಿತರಾಗಿ ಹಾಗೆ ವೈರಿಗಳಾಗ್ತಾರೆ ಒಬ್ರಿಗೊಬ್ರು.
ಆದರೆ ಸಜ್ಜನರು ಈ ಪ್ರಾಣ ಏನಿದೆ ಅದು ಕ್ಷಣಭಂಗುರ, ಬಹಳ ದಿವಸ ಇರೋದಿಲ್ಲ, ಇವತ್ತೆಲ್ಲ ನಾಳೆ ಹೋಗ್ತಕ್ಕಂಥದ್ದು ಪ್ರಾಣ. ಅಂತಹ ಪ್ರಾಣವನ್ನಾದರೂ ಕೊಟ್ಟು ಜೀವಿಗಳನ್ನು ಕಾಪಾಡ್ತಾರೆ. ಅದು ಸಜ್ಜನರ ಲಕ್ಷಣ. ತಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಹೋಗತಕ್ಕಂಥದ್ದೇ, ಇದು ಕ್ಷಣಭಂಗುರ, ಇದೇನು ಶಾಶ್ವತ ಅಲ್ಲ ಅಂತ ತಿಳಿದು ತಮ್ಮ ಪ್ರಾಣವನ್ನಾದರೂ ತೆತ್ತು ಜೀವಿಗಳನ್ನು ಕಾಪಾಡ್ತಾರೆ ಸಜ್ಜನರು. ಇದು ಸಜ್ಜನರ ಲಕ್ಷಣ. ಪ್ರಾಣೈಹಿ ಸ್ವೈಹಿ, ತಮ್ಮ ಪ್ರಾಣಗಳಿಂದ ಪ್ರಾಣಿನಃ ಪಾಂತಿ, ಪ್ರಜೆಗಳನ್ನು ರಕ್ಷಣೆ ಮಾಡ್ತಾರೆ. ಯಾರು? ಸಾಧವಃ, ಸಜ್ಜನರು ಹಾಗೆ ಮಾಡ್ತಾರೆ. ಆದರೆ ಜನರು, ಸಾಧಾರಣ ಜನರು ತಮ್ಮ ತಮ್ಮ ಒಳಗೇನೆ ಬದ್ಧವೈರಿಗಳಾಗ್ತಾರೆ. ಮೋಹಿತೇಶು ಆತ್ಮಮಾಯೆಯ ಮೋಹಿತೇಶು, ಭಗವಂತನ ಮಾಯಾಶಕ್ತಿಯಿಂದ ಮೋಹಿತರಾದವರು ಹಾಗೆ ತಮ್ಮ ತಮ್ಮೊಳಗೇನೆ ವೈರ ಮಾಡ್ತಾರೆ, ಬದ್ಧ ದ್ವೇಷ ಮಾಡ್ತಾರೆ. ಇದು ಅಸಜ್ಜೀವಿಗಳ ಲಕ್ಷಣ. ಆದರೆ ಸಜ್ಜನರು ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಜನಗಳನ್ನು ರಕ್ಷಣೆ ಮಾಡ್ತಾರೆ. ಕ್ಷಣಭಂಗುರೈಹಿ ಪ್ರಾಣೈಹಿ ಅಂತ. ಅದು ಕ್ಷಣಭಂಗುರವಾದದ್ದು ಪ್ರಾಣ, ಇವತ್ತೆಲ್ಲ ನಾಳೆ ಹೋಗ್ತಕ್ಕಂಥದ್ದು, ನಶ್ವರವಾದದ್ದು ಪ್ರಾಣ. ಅಂತಹ ಪ್ರಾಣವನ್ನಾದರೂ ಕೊಟ್ಟು ಸಜ್ಜನರನ್ನ, ಲೋಕಗಳನ್ನ ರಕ್ಷಣೆ ಮಾಡೋರೇ ನಿಜವಾದ ಸಜ್ಜನರು. ಪ್ರಾಣೈ ಸ್ವೈ ಪ್ರಾಣಿನ ಪಾಂತಿ ಸಾಧವ ಕ್ಷಣಭಂಗುರೈಹಿ ಬದ್ಧವೈರೇಷು ಭೂತೇಷು ಮೋಹಿತೇಷ್ವಾತ್ಮಮಾಯಯಾ ಪುಂಸಕೃಪಯತೋ ಭದ್ರೇ ಸರ್ವಾತ್ಮಾ ಪ್ರೀಯತೆ ಹರಿಃ ಪ್ರೀತೆ ಹರೌ ಭಗವತಿ ಪ್ರಿಯೇಹಂ ಸಚರಾಚರಃ ತಸ್ಮಾಜಿದಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಎಲೆ ಪ್ರಿಯೆ, ಭದ್ರೆ, ಯಾರು ಕಷ್ಟದಲ್ಲಿದ್ದಾರೋ ಅಂಥವರಿಗೆ ಕರುಣೆ ತೋರಿಸಿದರೆ ಸರ್ವಸ್ವಾಮಿಯಾದ ಭಗವಂತ ಪ್ರೀತನಾಗ್ತಾನೆ. ಕಷ್ಟದಲ್ಲಿರೋರಿಗೆ ಕರುಣೆ ತೋರಿಸಿ ಸಹಾಯ ಮಾಡಬೇಕು, ಆವಾಗ ಮಾತ್ರ ಸರ್ವಾತ್ಮ ಪ್ರಿಯತೆ ಹರಿಹಿ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಪ್ರೀತನಾಗ್ತಾನೆ. ಆ ಭಗವಂತ ಪ್ರೀತನಾದ ಅಂದ್ರೆ ಎಲ್ಲರೂ ಪ್ರೀತರಾಗ್ತಾರೆ. ಹರವು ಪ್ರೀತೆ ಭಗವತಿ, ಆ ಭಗವಂತ ಪ್ರೀತನಾಗಿ ಬಿಟ್ರೆ ಸಚರಾಚರ ಅಹಂ, ಎಲ್ಲ ಚರಾಚರ ಪ್ರಪಂಚವೇ ಪ್ರೀತವಾಗಿ ಬಿಡುತ್ತೆ, ನನಗೂ ಪ್ರೀತಿ ಆಗತ್ತೆ ಅಂತಾನೆ ರುದ್ರ. ಭಗವಂತ ಪ್ರೀತನಾದ್ರೆ ನನಗೆ ಅದೇ ಪ್ರೀತಿ. ಭಗವಂತನಿಗೆ ಸಂತೋಷ ಆಗಿಬಿಟ್ರೆ ನನಗೂ ಸಂತೋಷ ಆಗತ್ತೆ, ಇಡೀ ಚರಾಚರ ಪ್ರಪಂಚಕ್ಕೆ ಸಂತೋಷ ಆಗ್ತದೆ. ಆದ್ದರಿಂದ ನಾನು ಇವಾಗ ಆ ವಿಷವನ್ನ ಪಾನ ಮಾಡ್ತೇನೆ. ನನ್ನಿಂದ ಎಲ್ಲ ಜೀವಿಗಳಿಗೆ ಕ್ಷೇಮ ಆಗಲಿ. ಸ್ವಸ್ತಿರಸ್ತು ಮೇ, ನನ್ನಿಂದ ಇಡೀ ಜಗತ್ತಿಗೆ ಒಳ್ಳೇದಾಗಲಿ. ನಾನೇ ಅದನ್ನು ಪಾನ ಮಾಡ್ತೇನೆ ಇವಾಗ. ಯಾಕೆ? ಇರ್ತಕ್ಕಂಥವರಿಗೆ ಸಹಾಯ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಭಗವಂತ ಪ್ರೀತನಾದ್ರೆ ನನಗೂ ಪ್ರೀತಿ, ಎಲ್ಲ ಜಗತ್ತಿಗೂ ಪ್ರೀತಿ. ಅದಕ್ಕೋಸ್ಕರ ನಾನು ಈಗ ಆ ವಿಷವನ್ನ ಪಾನ ಮಾಡ್ತೇನೆ ಅಂತಾನೆ. ಪುಂಸಕೃಪಯತೋ ಭದ್ರೇ ಸರ್ವಾತ್ಮ ಪ್ರೀಯತೆ ಹರಿಃ ಪ್ರೀತೆ ಹರೌ ಭಗವತಿ ಪ್ರಿಯೇಹಂ ಸಚ್ಚರಾಚರಃ ತಸ್ಮಾಜಿದಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಇದಿಷ್ಟು ಪಾರ್ವತೀದೇವಿಗೆ ರುದ್ರದೇವರು ಹೇಳಿದ ಮಾತು. ಇಷ್ಟು ಹೇಳಿ ಮುಂದೆ ಏನು ಮಾಡ್ದ ಅಂತ ಅನ್ನೋದನ್ನ ಶುಕಾಚಾರ್ಯರು ವಿವರಣೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.
ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ಆಚಾರ್ಯ. ಗುರುಗಳೇ. ಹರೇ ನಮಃ ಆಚಾರ್ಯ. ಇದು ನಮಸ್ಕಾರ. ವಿಷಪಾನ ಮಾಡ್ಲಕ್ ಮೊದ್ಲೇ ಅವ್ರ ಒಂದು ಪಾನ ಮಾಡಿದಂಗ ಅಡ್ರೆಸ್ ಮಾಡಿದ್ದಾರಲ್ಲ ಇಲ್ಲಿ ಯಾರು ಈ ಪುಸ್ತಕದಲ್ಲಿ. ಯಾರು ಆ ಬ್ರಹ್ಮದೇವರು ಸ್ತುತಿನ ಮೊದ್ಲೇ ಬಂತು. ನಾನು ಅವತ್ತು ಕೇಳಿದ್ದ ಅದೇ ಗರ ಅಂತಲ್ಲ. ಗರ ಬುಂಜೀತ ಅಂತ ಗರ ಅಷ್ಟೇ, ಅದೊಂದು ಗರ ಅನ್ನೋ ಒಂದು ಶಬ್ದ ಬಂದಿದೆ ಅಲ್ಲಿ. ಅದಕ್ಕೆ ಅದು ಬೇರೆ ಏನಾರು meaning ಬೇರೆ ಇದೆಯಾ? ಏನಾರು ಇಟ್ಕೊಳ್ಬಹುದು, ಬೇರೆ ಏನಾರು ಇಟ್ಕೊಳ್ಬಹುದು. ಹರ ಹಾ. ಎಲ್ಲರ ಕಷ್ಟಗಳನ್ನ ಹರ ಅಂತ ಮಾಡಿದ್ದಾರೆ ಅಲ್ಲಿ ವ್ಯಾಖ್ಯಾನದಲ್ಲಿ. ಓಕೆ. ಹರ ಅನ್ನೋ ಪಾಠನು ಇಟ್ಕೊಂಡಿದ್ದಾರೆ. ಅದೇ ಅದಕ್ಕೆ ಕಷ್ಟ ಪರಿಹಾರ ಮಾಡ್ತಕ್ಕಂಥವನು ಅಂತ ಸಾಧಾರಣ ಅರ್ಥ ಇಟ್ಕೊಳ್ಬೇಕು. ಓಕೆ ಅದಕ್ಕೆ ನಾನು ಅವತ್ತು ಕೇಳಿದ್ದು ಗರ ಬಂದಿದೆಯಲ್ಲ. ಇದೆ ಆವಾಗ್ಲೇ ಹೇಳಿದೆ ನಾನು, ಅಲ್ಲಿ ಹರ ಅಂತಾನು ಇಟ್ಕೊಳ್ಬಹುದು, ಗರ ಅಂತ ಇಟ್ಕೊಂಡ್ರು ಕೂಡ ಇದು ಬೇರೆ ಬೇರೆ ಕಲ್ಪಗಳಲ್ಲಿ ನಡೆಯತ್ತಲ್ವಾ, ಹೌದು. ಹಾಗಿಟ್ಕೊಂಡು ಕೂಡಿಸ್ಬೋದು. ಸಾಧಾರಣವಾಗಿ ಸ್ತೋತ್ರ ಅದು. ಓಕೆ ಆಚಾರ್ಯ, ಧನ್ಯವಾದ. ನಮಸ್ಕಾರ ಗುರುಗಳೇ. ಈಗ ಸುಮಧ್ವೈದ್ಯದಲ್ಲಿ ವಾಯುದೇವರು ಈ ಗರಳವನ್ನು ಕುಡಿದ್ರು ಅಂತ ಏನಾದ್ರು ಬಂದದ ಗುರುಗಳೇ? ಹೌದು. ಇಲ್ಲಿ ಒಂದು ಆ ವಿಷದ ಪ್ರಭಾವವನ್ನು ಕಮ್ಮಿ ಮಾಡಿದ್ರು ಅಂತ ತಾನು ಹೇಳಿದ್ದಾರೆ. ಎಲ್ಲಿ? ಈ ಶ್ರೀಮದ್ ಭಾಗವತದಲ್ಲಿ ರುದ್ರದೇವರು ಅದು ಪಾನ ಮಾಡ್ಲಕ್ ಮುಂಚೆ ಅದನ್ನ ಶಕ್ತಿ ಕಮ್ಮಿ ಮಾಡಿದ ಮೇಲೆ ತಾನೆ ಅವ್ರು ತಗೊಂಡ್ರು ಅಂತ. ಹೌದು. ಆಗ ವಾಯುದೇವರು ಅದು ಪಾನ ಮಾಡಿದಂಗ, ಈಗ ರುದ್ರದೇವರು ಪಾನ ಮಾಡಿದಂಗ. ವಾಯುದೇವರೇ, ಅದು ಮುಂದೆ ಬರುತ್ತೆ, ನಾಳೆ ಹೇಳ್ತೇನೆ ಸರಿ ವಿಷಯ. ಅದು ನಿಜವಾಗ್ಲೂ ಏನು ಅಂದ್ರೆ ವಾಯುದೇವರೇ ಎಲ್ಲ ಪಾನ ಮಾಡಿದವರು. ಸರಿ. ವಿಷಪಾನ ಮಾಡಿದ್ದು ವಾಯುದೇವರೇ. ಸರಿ. ವಾಯುದೇವರು ಪಾನ ಮಾಡಿ ಒಂದು ಸ್ವಲ್ಪ ಮಾತ್ರ ಅದನ್ನು ಸ್ವಲ್ಪ ಅದರ ಶಕ್ತಿಯನ್ನು ಕಡಿಮೆ ಮಾಡಿ ರುದ್ರದೇವರಿಗೆ ಕೊಡ್ತಾರೆ. ಆ ರುದ್ರದೇವರು ಅದನ್ನ ಪಾನ ಮಾಡಿದ್ರು ಕೂಡ ಅದು ಗಂಟಲಲ್ಲೇ ನಿಂತುಕೊಳ್ತದೆ, ನೀಲಕಂಠ ಹಾಕ್ತಾನೆ. ಅದೆಲ್ಲ ವಿಷಯ ನಾಳೆ ಹೇಳ್ತೇನೆ ವಿವರಣೆ. ಸರಿ, ಧನ್ಯವಾದ ಗುರುಗಳೇ. ನಮಸ್ಕಾರ. ಹರೇ ನಮಃ. ಹರೇ